ಮಲಗುವಂತ ಜಾಗ ನೋಡಿ. ಇದೆಲ್ಲ ಮಳೆಗೆ ಒಳಗಿಟ್ಟಿದ್ದು. ಚಂಡಿಯಾಗಿ. ಮಳೆ ಬರ್ತಿತ್ತಾ? ಮೊದಲು ನಾವಂದ್ರೆ ಗಿರಾಕಿಯರ ಹತ್ರ ದುಡ್ಡು ಕಮ್ಮಿ ತಗೊಳ್ಳು. ಕಮ್ಮಿ ಅಂದ್ರೆ ಅವ್ರದ್ದು ನೋಡಿ ದುಡ್ಡು ತೆಗೆಯೋದು ನಾವು ಅಷ್ಟೇ. ಹೆಚ್ಚು ತೆಗಿಲಿ ಚಾನ್ಸ್ ಇಲ್ಲಲ್ಲ. ಅವರಿಗೂ ನೋಡ್ಬೇಕು, ನಮ್ದು ಇಲ್ಲಿ ನೋಡ್ಕೊಳ್ಬೇಕು. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸ್ನೇಹಿತರೆ, ಇವತ್ತು ನಾನು ಒಂದು ಹೊಸ ವಿಡಿಯೋದೊಂದಿಗೆ ಒಬ್ಬ ಹೊಸ ವ್ಯಕ್ತಿಯನ್ನ ಮಾತಾಡಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ಇವರು ಹೇಗಪ್ಪ ಅಂತ ಹೇಳಿದ್ರೆ ಸ್ನೇಹಿತರೆ, ಪ್ರಾಣಿಗಳ ತರ ಅವತ್ತಿನ ಕೆಲಸವನ್ನ ಅವತ್ತೇ ಮಾಡಿ ಅವತ್ತಿನ ಊಟವನ್ನು ಮಾಡುವಂತಹ ವ್ಯಕ್ತಿ, ಪ್ರಾಮಾಣಿಕ ವ್ಯಕ್ತಿ. ಕಳೆದ 20 ವರ್ಷಗಳಿಂದ ಏಕಾಂಗಿಯಾಗಿ ಬದುಕ್ತಾ ಇದ್ದಾರೆ. ಬನ್ನಿ ಸ್ನೇಹಿತರೆ, ಅವರ ಜೀವನ ಚರಿತ್ರೆ ಬಗ್ಗೆ ಮಾತಾಡೋಣ. ಅವ್ರು ಯಾಕೆ ಒಂದು ಸ್ಫೂರ್ತಿ ನಮ್ಗೆಲ್ಲ ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಬನ್ನಿ. ಅದೆಲ್ಲ ಕ್ಲೀನ್ ಮಾಡಬೇಕು. ಸ್ವಲ್ಪ ಮಳೆ ಬಿದ್ದರೆ ಸ್ನೇಹಿತರೆ, ಇವತ್ತು ನಾವು ಹೆಬ್ರಿ ತಾಲೂಕಿನ ಸೀತಾನದಿ ಭಾಗದಲ್ಲಿರುವಂತಹ ಕೈಕಂಬ ಎನ್ನುವ ಒಂದು ಜಾಗದಲ್ಲಿದ್ದೇವೆ ಸ್ನೇಹಿತರೆ. ಇಲ್ಲಿ ಮುಂಚೆ ಎಲ್ಲ ಜಾನುವಾರಿದ್ದು ಒಂದು ಜಾತ್ರೆ ನಡೆದಿತ್ತಂತೆ, ಅಂದ್ರೆ ಮಾರಾಟ. 20 ದಿವಸ ಮಾರಾಟ ಎಲ್ಲ ಆಗ್ತಿತ್ತಂತೆ. ಇದು ಹೆಬ್ರಿ ಟು ನಿಮ್ಗೆ ಆಗುಂಬೆ ರೂಟ್ ಮೈನ್ NH ಇದು. ಸೊ ಇಲ್ಲಿ ನಾವು ಒಬ್ಬರ ವಿಶೇಷ ವ್ಯಕ್ತಿಯನ್ನ ಮಾತಾಡ್ಸ್ಲಿಕ್ಕೆ ಇವತ್ತು ಬಂದಿದ್ದೇವೆ ಸ್ನೇಹಿತರೆ. ನಮ್ ಜೊತೆನೇ ಇದ್ದಾರೆ ಇವರು. ಸ್ವಲ್ಪ ಕೂತ್ಕೊಳ್ಳಿಕ್ಕೆಲ್ಲ ಜಾಗ ಎಲ್ಲ ನಿಮ್ಗೆ ಸ್ವಲ್ಪ ಇಕ್ಕಟ್ಟು ಅನ್ಸ್ಬೋದು. ಎಲ್ಲ ಇದ್ರ ಬಗ್ಗೆ ನಾನು ನಿಮ್ಗೆ ತೋರಿಸ್ತೇನೆ ಮುಂದೆ ವಿಡಿಯೋದಲ್ಲಿ. ಬನ್ನಿ ಇವ್ರನ್ನ ಮಾತಾಡ್ಸೋಣ. ಹೇಳಿ, ನಿಮ್ಮ ಹೆಸರು? ನಮ್ಮ ಹೆಸರು ಬಾಬು ಅಂತ. ಬಾಬು ಬಬ್ಲು ಉಂಟು ನಮ್ಮ ಹೆಸರು, ಬಾಬು. ಎಲ್ಲರ ಕಿಟ್ಟ ಕೆಟ್ಟ ಅಂತ ಅದಿಲ್ಲಿ ನಾವು ಈಗ ಶಾಲಾ ನಮ್ಮ ತಾಯಿಯವರೆಲ್ಲ ಇಟ್ಟಿದ್ದು ಕರೀಲಿಕ್ಕೆ ಆಗೋದಿಲ್ಲ. ಈಕೆ ಹೆಸರು ಅದೇ. ಶಾಲೆಗೆ ಹೋಗುವಾಗ ಕೃಷ್ಣ ಇಟ್ಟಿದ್ದಾರೆ. ಹಾಗೆ ಮನೆ ಹತ್ರ ಎಲ್ಲ ಕಿಟ್ಟ ಕರೀತಾರೆ. ಈಗ ನೀವು ನಿಮ್ಮ ಕೆಲಸ ಅಂದ್ರೆ ಕೆಲಸ ನಮ್ದು ಮೇನೆ ಇದೆ ಒಂದೇ. ಈಗ ಟೈಲರ್ ಇದು ಮಾತ್ರ ಈಗ. ಅಂದ್ರೆ ದಿನಕ್ಕೆ ಸಾಧಾರಣ ಎಷ್ಟಾಗುತ್ತೆ ನಿಮ್ದು ಟೈಲರಿಂಗ್ ಅಲ್ಲಿ? ಸಾಧಾರಣ ಮಟ್ಟಿಗೆ ಕೆಲಸ ಮಾಡುದು ಅಂದ್ರೆ ಫುಲ್ ಕೆಲಸ ಇದ್ರೆ 500 ಮೇಲೆ ಹೋಗ್ತದೆ ದಿವಸ. ಮಾಡ್ಲೇಬೇಕು ನಮ್ಗೆ. ಖರ್ಚಿಗೆ ಸಾಕಾಗುದಿಲ್ಲ. ಹೌದು, ಖರ್ಚಿಗೆ ಸಾಕಾಗುದಿಲ್ಲ. ಅಂದ್ರೆ ಇಲ್ಲಿ ನಮ್ ಖರ್ಚ ನೋಡ್ಬೇಕು, ಇದು ಗಿರಾಕಿ ಬಟ್ಟೆ ಖರ್ಚ ನೋಡ್ಬೇಕು. ಇಲ್ಲ ಅದೇ 500 ಕೆಲಸ ಮಾಡು. ನಾನು ಇಲ್ಲಿ ಸ್ವಲ್ಪ ದಿವಸ ಅಲ್ಲಿ ಹೆಬ್ರಿಯಿಂದ ಕೆಲಸ ಇಲ್ಲಿ ಮಾಡ್ತಾ ಇದ್ದೆ. ಅಲ್ಲಿ ಒಂದು ಪ್ಯಾಂಟಿಗೆ ಕೊಡ್ತಾರೆ ನಮ್ಗೆ 200 ರೂಪಾಯಿ. 200 ಕೊಡ್ತಾರೆ. ಅಲ್ಲಿ ಅವ್ರು ಎಕ್ಸ್ಟ್ರಾ ಕೆಲಸ ಇರುತ್ತೆ. ಹೌದು, ಅವ್ರು ನಿಮ್ಗೆ ಕೊಡ್ತಾರೆ. ಹೌದು, ಅಲ್ಲಿಂದ ಮಾಡ್ತಾ ಇದ್ದೆ. ಅವರು 200 ರೂಪಾಯಿ ಕೊಡ್ತಾರೆ ಒಂದು ಪ್ಯಾಂಟಿಗೆ. ಪೂರಾ ಸಾಮಾನು ಅವ್ರದ್ದೇ. ನಾವು ಖಾಲಿ ಮಾಡಿ ಇಸ್ತ್ರಿ ಕೊಡ್ಬೇಕು. ನಿಮ್ಗೆ 500 ರೂಪಾಯಿ. 500 ರೂಪಾಯಿಗಿಂತ ಒಂದೊಂದ್ಸರಿ ಕಮ್ಮಿನೂ ಆಗುತ್ತೆ, ಹೆಚ್ಚು ಮಾಡಬಹುದು. ಅದು ನಾವು ಇದ್ದ ಹಾಗೆ ಅಷ್ಟೇ. ಕಮ್ಮಿ ಅಂತ ಮಾಡ್ಲಿಕ್ಕೆ ಅಂದ್ರೆ ಚೂರ್ ಮಾಡಿ ನಾವು ಕೈ ಮಾಡ್ತೇವೆ. ಅಂದ್ರೆ ಮಳೆ ಇರ್ತದೆ, ಕೆಲವು ಟೈಮ್ ನಮ್ಗೆ ಕೆಲಸ ಇರ್ತದೆ, ಅಲ್ಲಿ ಇಲ್ಲಿ ಸಾಮಾನು ಅಂತ. ಹಾಗೆ ನೀವು ಇಲ್ಲೇ ಊಟ ಇಲ್ಲೇ ಇಲ್ಲ ಅಂದ್ರೆ ಮನೆ ಎಲ್ಲ ಲಪಡ ಮಾಡಿ ಕೊಟ್ಟವರು ಅಲ್ಲ. ಅಂದ್ರೆ ನಿಮ್ದು ಯಾವ್ದು ಫ್ಯಾಮಿಲಿಗೆ ಯಾರು ಇಲ್ಲ? ಫ್ಯಾಮಿಲಿಗೆ ಅಂದ್ರೆ ಯಾರು ಇಲ್ಲ. ಮುಂಚೆ ಇದ್ರು, ಈಗ ಯಾರು ಇಲ್ಲ. ಮುಂಚೆ ಅಪ್ಪ ಅಮ್ಮ ಇದ್ದಿದ್ದಾರೆ, ಈಗ ಇದ್ದೀರಿ. ಈಗ ಹೋಗಿ 1-2 ತಿಂಗಳಾಯ್ತು ಅಮ್ಮ ತೀರಿ ಹೋಗಿ. ಪಪ್ಪ ಇದ್ದಾರೆ, ಮೊದಲೇ ಹೋಗಿದ್ದಾರೆ. ನಾನು ಬೊಂಬೆಯಿಂದ ಬರಬೇಕಾದ್ರೆ ಹೋಗಿದ್ದಾರೆ. ಮುಂಚೆ ಬೊಂಬೆಲೆಲ್ಲ ಕೆಲಸ ಮಾಡ್ತಾರೆ. ಬೊಂಬೆಯಲ್ಲಿ ಕೆಲಸ ಕಲಿತಿದ್ದಿದ್ದು ಇಲ್ಲಿ. ಅಲ್ಲಿ ಒಬ್ರು ಒಳ್ಳೆ ಮನೆ ಸಿಕ್ತು ನಮ್ಗೆ. ಹಾಗಾಗಿ ಒಳ್ಳೇದಾಯ್ತು. ಸ್ವಲ್ಪ ದಿವಸ ಹೋಟ್ಲಲ್ಲಿ ಕೆಲಸ ಮಾಡಿದೆ, ಕ್ಯಾಂಟೀನ್ ಅಲ್ಲಿ. ಅದು ಸಾಕಾಗುದಿಲ್ಲ. ಅಂದ್ರೆ ಮಲ್ಗಲಿಕ್ಕೆ ಉಪದ್ರ, ಊಟಕ್ಕೆ ಉಪದ್ರ. ಹಾಗಾಗಿ ಬಂದ್ ಮಾಡಿದ ಈಚೆ ಬಂದೆ. ಸ್ವಲ್ಪ ಕೆಲಸ ಅಂದ್ರೆ ಈಗ ನಾನು ಕೇಳ್ಪಟ್ಟೆ, ನೀವು ಪ್ರತಿದಿನ ಈ ತರ ಕೆಲಸ ಮಾಡ್ತೀರಂತೆ. ಕೆಲಸ ಮಾಡಿ ಅವತ್ತೇ ಹೋಗಿ ಅಲ್ಲಿ ಡೀಸೆಲ್ ತಂದು ಇಲ್ಲಿ ನಿಮಗೆ ಬೆಂಕಿ ಮೊದಲಾದ್ರೆ ಇಲ್ಲಿ ಚುಮ್ಮೆಣ್ಣೆ ಕೊಡ್ತಿದ್ರು ನಮ್ಗೆ 25 ರೂಪಾಯಿ ಲೀಟ್ರಿಗೆ. 20 ರೂಪಾಯಿ ಕೊಡ್ತಿದ್ರು, 25 ರೂಪಾಯಿಗೆ. ಈಗ ನಾನು ಚೂರ್ಚೂರೆ 20-30 ರೂಪಾಯಿದು ತಂದು ಇದು ಉರಿಸ್ತಾ ಇದ್ದೆ. ಅಂದ್ರೆ ನಮ್ಗೆ ಅರ್ಜೆಂಟಿಗೆ ಕೆಲಸ ಮಾಡ್ಬೇಕಲ್ಲ, ಅದಕ್ಕೆ ನಾನು ಈ ಕೆಲಸ ಮಾಡ್ತಾ ಇದ್ದೆ. ಅದೇ ಅಂದ್ರೆ ನೀವು ಪ್ರತಿ ದಿವಸ ಹೋಗಿ ಡೀಸೆಲ್ ತರ್ತೀರಿ? ದಿವಸ ಹೇಗೂ ಹೋಗ್ಲಿಕ್ಕಿರ್ತದಲ್ಲ, ಅದಕ್ಕೆ ತರೋದು. ಪ್ರತಿದಿನ ಹೋಗಿ ಡೀಸೆಲ್ ತಂದು ನಿಮ್ಗೆ ಅಡಿಗೆ ಮಾಡ್ಕೊಳ್ಳಿಕ್ಕೆ. ಖಾಲಿ ಒಂದ್ ಟೈಮ್ ತಂದ್ರೆ ನನಗೆ 24 ಗಂಟೆ ಬರ್ತದೆ ಅದು. ಇನ್ನು ಈಗ ಸಾಯಂಕಾಲ ತಂದ್ರೆ ನಾಳೆ ಸಾಯಂಕಾಲದವರೆಗೆ ಬರ್ತದೆ. 30 ರೂಪಾಯಿದು. ಅಂದ್ರೆ ಈಗ ನೋಡಿ, 500 ರೂಪಾಯಿ ಅಂತ ಹೇಳ್ತೀರಿ ನೀವು. 500 ರೂಪಾಯಿ ಅಂತ ದಿನಾಲು 500 ರೂಪಾಯಿ ಸಿಗ್ಲಿಕ್ಕೆ ಚಾನ್ಸ್ ಇಲ್ಲ. ಆದ್ರೆ 500 ರೂಪಾಯಲ್ಲಿ ಹೇಗೆ ಜೀವನ ಸಾಕಾಗತ್ತ? ಸಾಕಾಗುದಿಲ್ಲ. ಎಂತ ಮಾಡುದು, ಹಾಗೆ ನಡೆಸಬೇಕಾಗ್ತದೆ. ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. 500 ರೂಪಾಯಿಯಲ್ಲಿ ಸಾಕಾಗುದಿಲ್ಲ, ನಡೆಸಬೇಕಾಗ್ತದೆ. ದುಡ್ಡೆಲ್ಲ ಒಟ್ಟು ಮಾಡ್ತಾ ಇದ್ದೆ. ಹೀಗೆ ಮಾಡ್ತಾ ಅಲ್ಲಿ ಒಬ್ರು
ಫಂಡಿನ ವ್ಯವಹಾರ ಮಾಡ್ತಾ ಇದ್ರು ಒಂದು 20,000. ಅದಕ್ಕೆ ಸೇರಿದೆ. ಸೇರುವಾಗ ಅವ್ರು ದುಡ್ಡು ಕೊಟ್ಟಿಗೆ ಸ್ವಲ್ಪ ಹಿಂದೆ ಮುಂದೆ ನೋಡಿ, ಫಸ್ಟಿಗೆ ಕೊಡುವುದಿಲ್ಲ, ಮತ್ತೆ ಲಾಸ್ಟಿಗೆ ಆಯ್ತು ಹೇಳಿದ್ರು. ಎಂತ ಬೇಕಾದ್ರೆ ಮಾಡಿ ಹೇಳಿದ್ರೆ ಸುಮ್ಮನೆ ಇದ್ದ ಮತ್ತೆ. ಹೌದು, ಲಾಸ್ಟಿಗೆ ಅದು ಲಾಸ್ಟ್ ನಮ್ಗೆ ದುಡ್ಡು ಹೇಗೋ ಸಿಗ್ತದೆ ಹಾಗೆ. ನಿಮ್ಮ ಹತ್ರ ಈಗ ಯಾವುದೇ ಅಕೌಂಟ್ ಸ್ವಲ್ಪ ಲೇಟ್ ಉಂಟು, ಬಂದ್ ಮಾಡಿ ಇಟ್ಟಿದೆ. ಫೀಸ್ ಆಗಿದೆಯಾ? ಹೌದು, ಬಂದಾಗಿ. ಅಂದ್ರೆ ಇದು ಈಗ ಜೋರ್ ಮಳೆ ಬಂದ್ರೆ ಇದೆಲ್ಲ ನೋಡಿ ತುಂಬಾ ಬಿಲ್ಡಿಂಗ್. 2 ವರ್ಷ ಆಯ್ತು ಇದು ಹೀಗೆ ಉಂಟು. ಮಾಡ್ಲಿಕ್ಕೆ ಒಬ್ಬರಿಗೆ ದುಡ್ಡು ಕೊಟ್ಟು ನಾನು 22,000 ಒಂದು ಇದು ಕಟ್ತಿದ್ದೆ, ಸ್ಕೀಮ್ ಕಟ್ತಿದ್ದೆ ಇಲ್ಲೇ. ಅದು ಪೂರ 6 ವರ್ಷ ಕಟ್ಟಿದೆ ನೋಡಿ. ಆ ಜನ ದುಡ್ಡು ಅದು ಮುಗ್ದು 3 ವರ್ಷ ಆಯ್ತು, ಅಷ್ಟು ದುಡ್ಡಿಲ್ಲ. 22 ನೋಡಿ. ಇದು ಮಿಷಿನ್ ಎಲ್ಲ ಹೇಗೆ ನಿಮ್ದು ಮುಂಚೆ ನಿಂತ? ಇಲ್ಲ ಇಲ್ಲ ಇಲ್ಲ, ಇದು ಮಿಷಿನ್ ಅಂದ್ರೆ ಇದು ರೆಡಿಮೇಡ್ ಮಿಷಿನ್. ರೆಡಿಮೇಡ್ ಕೆಲಸ ಮಾಡ್ತಾ ಇದ್ರು, ನಾನು ಅಲ್ಲಿಂದ ಹೋಗಿ ತಂದಿದ್ದು. ಅವರು ರೆಡಿಮೇಡ್ ಕಾರ್ಖಾನೆ ಬಂದ್ ಮಾಡಿದ್ದಾರೆ. ಮಿಷಿನ್ ಒಂದು ತಂದಿದೆ. ಹೆಲ್ಪ್ ಅಂದ್ರೆ ನಾವೇ ತಗೊಂಡಿ ಟ್ರೈಕ್. ಹೌದು, 4,000 ಆಗಿದೆ, ನಮ್ಮ ಕಮ್ಮಿಯಲ್ಲಿ ಕೊಟ್ಟಿದ್ದಾರೆ. ಇನ್ನೊಂದು ಏನಂದ್ರೆ ಅಲ್ಲಿ 5-6 ಮಿಷಿನ್ ಇತ್ತು ಹೀಗಿದ್ದು. ಇದಂದ್ರೆ ಒಳ್ಳೆ ಮಿಷಿನ್ ಇದೆ, ಇಲ್ಲಿ ಎಲ್ಲ ಸಿಗುವುದೆಲ್ಲ ಚೀಪರ್ ಕೆಲಸ. ಸ್ವಲ್ಪ ನಿಮ್ಮ ಏನು ಜಾಗ ಏನಿದೆ, ಸ್ವಲ್ಪ ಜಾಗ ನಿಮ್ಗೆ ಇಟ್ಕೊಳ್ಳೋ ಜಾಗ ಇದೆ, ನಿಮ್ಗೆ ಸ್ವಲ್ಪ ಚೆನ್ನಾಗಿ ಬರ್ತಿದ್ದೇನೋ? ಹೌದೌದು, ಬರ್ತದೆ ಅಂದ್ರೆ ಹೇಗೂ ಬರ್ತದೆ ಅದು. ಮಾಡಿ ನಾನು ರಪ್ಪ ಮಾಡಿ ಕೊಡ್ತೇನೆ ಅಂದ್ರೆ ಇಡಲಿಕ್ಕೆ ಚಾನ್ಸ್ ಇಲ್ಲ, ಬಟ್ ಜಾಗ ಇಲ್ಲ. ನೀವು ಹೇಳಿದ ತಕ್ಷಣ ಮಟ್ಟ ಮಾಡಿ ಕೊಡ್ತೇನೆ. ನಿಮ್ಗೆ ಯಾರೋ ಒಂದು ದಿನನಿತ್ಯ ಬರುವಂತ ಕಸ್ಟಮರ್ಸ್ ನಿಮ್ಗೆ ನಿಮ್ಮ ಜೊತೆನೇ ಇದ್ದಾರೆ? ಹೌದು, ನಮ್ಗೆ ಯಾವ ಬಂದು ಕೊಡ್ತಾ ಹೋಗ್ತಿದ್ದಾರೆ ನೋಡಿ. ಈಗ ಇಲ್ಲಿ ಚಾಲು ಉಂಟು ಎದುರು ಮನೆಯದು. ಮೊನ್ನೆ ಮಾಡಿ ಕೊಟ್ಟಿದ್ದಾರೆ 2-3-4 ಜೋಡಿ ವಸ್ತು. ಇದೀಗ 10 ಹಳೆ ಬಟ್ಟೆ ಕೊಟ್ಟಿದ್ದಾರೆ, ಅದು ಮಾಡಿ ಕೊಡ್ಬೇಕು. ನೀವು ಕೆಲಸ ನೋಡಿ ಅವ್ರು ಇಷ್ಟಪಟ್ಟು ಕೆಲಸ ಹಾಗಾಗಿ ಕೊಡ್ತಾರೆ. ಅಂದ್ರೆ ಈ ಬಟ್ಟೆ ಅಂದ್ರೆ ತರಲಿಕ್ಕೂ ಬಾರಿ ಭಂಗ. ಇನ್ನೊಂದು ದುಡ್ಡು ಕ್ರಯೋ ಹೆಚ್ಚು, ದುಡ್ಡು ಹೆಚ್ಚ, ಅದು ಹಾಳು ಮಾಡಿ ಕೊಟ್ಟರೆ ನಮ್ಗೆ ಪೂರೈಸುವುದಿಲ್ಲ. ಅದೇ ಇಲ್ಲಿ ಇರುವುದೇನು ಮಳೆ ಹಮೇಶ, ಮಳೆ ಹೊತ್ತಿಗೆ ನುಸಿಗಾಟ ಹೆಚ್ಚ, ಬೇರೆ ಎಲ್ಲ ಕೊಳಕಿರುವುದು ನುಸಿ, ಅದು ಇದು ಮಳೆ ಹೊತ್ತಿಗೆ ಹೀಗೆ. ಅರ್ಥ ಆಗುತ್ತೆ ನಮಗೆ. ಬಿಸಿಲು ಹೊತ್ತಿಗೆ ಸ್ವಲ್ಪ ಇಂಪ್ರೂವ್ ಇರ್ತದೆ. ಇಲ್ಲಿ ನೋಡಿ, ನಾವೀಗ ಊಟ ಮಾಡಿ ಇಟ್ಟಿದ್ದು, ಇಲ್ಲಿ ಅನ್ನ ಸಾರು ಉಂಟು, ಮೆಣಸು ಖಾರ ಇಲ್ಲ, ಮೆಣಸು ಉಪ್ಪು ಹೆಚ್ಚು ತಿನ್ನುವುದಿಲ್ಲ, ಮೆಣಸು ಬಿಲ್ಕುಲ್ ಇಲ್ಲ, ಅದು ಆಗುದಿಲ್ಲ. ಮತ್ತೆ ಸಕ್ಕರೆ ಕಮ್ಮಿ ತಿನ್ನುವುದೇ ಇಲ್ಲ, ನಮಗೆ ಚೊಕ್ಕ ಬೇಕು ಮಾತ್ರ ಅಷ್ಟೇ. ಹಮೇಶ ಚೊಕ್ಕ ಮಾಡಿ ಈಗ ನೀವು ಈಗ ಯಾರು ಇಲ್ಲ ನಿಮ್ಗೆ, ಅಂದ್ರೆ ನಿಮ್ಮ ಸುತ್ತಮುತ್ತವರಾದ ಇಲ್ಲಲ್ಲ, ನಿಮ್ಗೆ ಹೇಗೆ ಜೀವನ ಹೆಂಗ್ ಕಳೀತದೆ? ಅಂದ್ರೆ ಬೇಜಾರಾಗೋದು ಅಂದ್ರೆ ಇಲ್ಲಪ್ಪ, ನಮ್ಗೇನು ಅಭ್ಯಾಸ ಆಗಿದೆಲ್ಲ, ಹಾಗಾಗಿ ಅಭ್ಯಾಸ ಆಗಿದೆ ನಮ್ಗೆ ಇದೆಲ್ಲ ನೋವು ಮಾಡಿ ಮಾಡಿ ಮಾಡಿ. ಹೊರಗಿಂದೆಲ್ಲ ಮಾಡ್ತಾ ಇದ್ದೆಲ್ಲ, ಹೇಗೆ ಇಲ್ಲಿಯೂ ಅದೇ ರೀತಿ ಮಾಡ್ಬೇಕಾಗ್ತದೆ, ಅನಿವಾರ್ಯವಾಗಿ ಇರ್ಬೇಕಾಗತ್ತೆ. ಹಾಗಾಗಿ ನಿಮ್ಗೆ ಅದೊಂದು ಅಭ್ಯಾಸ ಆಗಿದ್ದಿದೆ. ಅದೇ ನಿಮ್ಮನ್ನ ನೋಡಿದ ನಮ್ಗೆ ಅಂತಾರ ಏನ್ ಹೇಳ್ತಾರೆ ಅದಕ್ಕೆ, ಇನ್ಸ್ಪಿರೇಷನ್ ಅಂದ್ರೆ ಒಂದು ನಮ್ಗೆ. ನೋಡಿ ಈಗ ಈ ಕೆಲವ್ರು ಹೆಂಗಂದ್ರೆ, ಹೇಳಪ್ಪ ನನಗೇನು ಇಲ್ಲ ಅದೆಲ್ಲ ಅಂದ್ರೆ ಸುಮ್ನೆ ಒಂಥರ ಏನ್ ಮಾಡ್ತಾರೆ, ಎಲ್ಲ ಜೀವನವನ್ನ ವ್ಯರ್ಥ ಮಾಡ್ಕೋತಾರೆ. ನೀವಲ್ಲ, ಒಂದು ನಿಮ್ಮ ದುಡಿಮನ್ನು ನೀವೇ ಮಾಡ್ತೀರಿ. ಪ್ರತಿದಿನ ಹೋಗಿ ಅಂಗಡಿಗೆ ಹೋಗಿ ಅದಕ್ಕೆ ಬೇಕಾಗಿರೋ ಸಾಮಾನ್ ತಂದು ಅವತ್ತಿದ್ದು ಊಟ ಅವತ್ತು ಮಾಡ್ತೀರಿ. ಇದು ಹೇಗೆ, ಇದು ಬಾಡಿಗೆ ಏನಾದ್ರು ಕೊಡ್ತೀರಾ ಇದಕ್ಕೆ? ಬಾಡಿಗೆ 350 ರೂಪಾಯಿ ಬಾಡಿಗೆ ಉಂಟು ಪರ್ ಡೇ. ಕರೆಂಟ್ ಬಿಲ್ ಬೇರೆ ಇತ್ತು ಮೊದಲು. ಅಂದ್ರೆ ದಿನಕ್ಕೆ 350? ತಿಂಗಳಿಗೆ 350. ಮೊದಲು 1,500 ಇತ್ತು, ಅದು ಕಮ್ಮಿ ತಗ್ಸಿದ್ ಮೊನ್ನೆ. ಏನು ಇಲ್ಲ, ಕರೆಂಟು ಇಲ್ಲ, ಇಲ್ಲಿ ಕರೆಂಟು ಇಲ್ಲ, ಅದಲ್ಲಿ ಏರ್ ತೆಗಿದ್ದಾರೆ ಅಲ್ಲಿ, ಕರೆಂಟು ಇಲ್ಲ. ಕರೆಂಟ್ ತಕೊಂಡು ಹೋಗಿದ್ದಾರೆ ಮೀಟರ್. ಅಂದ್ರೆ ದುಡ್ಡು ಒಂದ್ ಬದಿ ನಾನು ಮೆಲ್ಲ ಮೆಲ್ಲ ಕಟ್ತಾ ಇದ್ದೆ ಮೀಟರ್ ಇದೆ, ಬಂದಾಗ ಕಟ್ತಾ ಇದ್ದೆ. ಸದ್ಯಕ್ಕೆ ಕರೆಂಟ್ ಇಲ್ಲ ನಿಮಗೆ? ಹರ್ಷಿನ ಹತ್ರ ಕರೆಂಟ್ ಇಲ್ಲ ಅಂದ್ರೆ ಈಗ ಸ್ವಲ್ಪ ದಿವಸ ಬಂದು ತರಬೇಕೀಗ ಹೋಗಿ. ಒಂದ್ಸಲ ಹೀಗೆ ಮಾಡಿದ್ದಾರೆ, ಮತ್ತೆ ಈ ಪುನಃ ತರಬೇಕು. ಸದ್ಯಕ್ಕೆ ಏನು ಕರೆಂಟ್ ಇಲ್ಲ? ಇಲ್ಲ ಇಲ್ಲ ಇಲ್ಲ. ಸ್ನೇಹಿತರೆ ನೋಡಿ, ಈಗ ಇದೊಂದು ಶಾಲೆದ ಡ್ರೆಸ್, ಇದ್ರಲ್ಲಿ ನಿಮ್ಗೆ ಅವರು ಒಂದು ಟವಲ್ ತರ ಮಾಡಿ ತೋರಿಸ್ತಾರೆ. ಯಾಕಂದ್ರೆ ನಿಮ್ಗೆ ಗೊತ್ತಾಗ್ಲಿ ಅಂತ ಹೇಳಿ, ಇವರು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಿ. ಅವಾಗ ಇವರಿಗೆ ಸ್ವಲ್ಪ ಕಸ್ಟಮರ್ಸ್ ಎಲ್ಲ ಬರ್ಬೋದು ಅಂತ ನಮ್ದೊಂದು ಅನಿಸಿಕೆ. ಅಂದ್ರೆ ನಮ್ಗೆ ಇಲ್ಲಿ ಸಾಮಾನೆಲ್ಲ ಸರಿ ಮಾಡ್ಲಿಕ್ಕೆ ಉಡುಪಿಗೆ ಹೋಗ್ಬೇಕು, ಇಲ್ಲಿ ಏನು ಸಿಗುದಿಲ್ಲ. ಹೌದು, ಹೆಬ್ರಿಯಲ್ಲಿ ಏನೂ ಇಲ್ಲ, ನಮ್ಗಾಗುವಂತದ್ದೇನಿಲ್ಲ ಇಲ್ಲಿ. ಮಿಷಿನ್ ಇದ್ಬೇಕಾದ್ರೆ ಉಡುಪಿಗೆ ಹೋಗಿ ತರ್ಬೇಕು, ಮಾಡಿ ರಿಪೇರಿ ಮಾಡಿ. ಕಮ್ಮಿ ಅಂದ್ರೆ 5-6 ಸಲ ಆಯ್ತು ಈಗ ಮಾಡಿ ತಂದಿದ್ದು. ಅದು ಸಾಮಾನು ಹೋದಾಗ ಹಾಕ್ಬೇಕಾಗ್ತದೆ. ನೋಡಿ, ಕತ್ರಿ ಬಡ್
ಇಲ್ಲಿ ಯಾರು ಬರುವುದಿಲ್ಲ, ಉಡುಪಿಗೆ ಹೋಗ್ಬೇಕಾಗ್ತದೆ ಮಾಡ್ಲಿಕ್ಕೆ. ಹಾಗೆ ಆಯ್ತಾ. ನಾವಂದ್ರೆ ಗಿರಾಕಿಯರ ಹತ್ರ ದುಡ್ಡು ಕಮ್ಮಿ ತಗೊಳ್ಳು, ಕಮ್ಮಿ ಅಂದ್ರೆ ಅವ್ರದ್ದು ನೋಡಿ ದುಡ್ಡು ತೆಗೆಯುದು ನಾವು ಅಷ್ಟೇ. ಹೆಚ್ಚು ತೆಗಿಲಿ ಚಾನ್ಸ್ ಇಲ್ಲಲ್ಲ, ಅವರಿಗೂ ನೋಡ್ಬೇಕು, ನಮ್ದು ಇಲ್ಲಿ ನೋಡ್ಕೊಳ್ಬೇಕಲ್ಲ. ದುಡ್ಡು ಇರುದಿಲ್ಲ ಕೆಲವರ ಹತ್ರ, ಹೆಚ್ಚು ತಗೊಳ್ಳಿ ಉಪಾಯ ಇಲ್ಲ. ಹಾಗೆ ವಿಷಯ ಇಲ್ಲ ಹಾಗೆ. ಮಷೀನ್ ಇನ್ನೂ ಫಾಸ್ಟ್ ನಡೀತದೆ. ಅದೀಗ ಇದು ಹಲ್ಗೆ ಹೋಗಿದೆಲ್ಲ, ಇನ್ನೊಂದು ಎಣ್ಣೆಗೂ ಬಿಡ್ತಿದ್ದೆ, ಚೂರು ರಿಪೇರಿ ಎಲ್ಲ ಮಾಡ್ಲಿಕ್ಕೆ ಉಂಟು ಐಟಮ್ ಎಲ್ಲ. ರೆಡಿ ಆಯ್ತಾ? ಅದಾಯ್ತು, ಇನ್ನೂ ಉಂಟು ಕೆಲಸ, ಅದಿರ್ಲಿ, ನಾನೀಗ ಅಷ್ಟೇ ಮಾಡಿಟ್ಟಿ, ಖರ್ಚಿಗೆ ಅಷ್ಟೇ. ಓಕೆ ಸ್ನೇಹಿತರೆ ನೋಡಿ, ಒಂದು ಖರ್ಚಿಪ್ ಈಗ ಇನ್ಸ್ಟಂಟ್ ಆಗಿ ಒಂದು ಖರ್ಚಿಪ್ ಮಾಡಿಕೊಟ್ರು. ಇದು ವೇಸ್ಟ್ ಆಕ್ಚುಲಿ, ಅಂದ್ರೆ ಎಕ್ಸೆಸ್ ಇವ್ರ ಹತ್ರ ಇರುತ್ತಲ್ಲ, ಇದರಲ್ಲಿ ಮಾಡಿದ್ದಾರೆ ನೋಡಿ. ಉಳಿದ ಬಟ್ಟೆಯಲ್ಲಿ ಮಾಡಿ. ಸ್ನೇಹಿತರೆ ನೀವು ಗಮನಿಸಿರ್ಬೋದು, ಇದೇ ಊರಲ್ಲಿರುವಂಥ ಬಾಡಿಗೆ ಮನೆ. ಇಲ್ಲಿದ್ದಾರೆ ನೋಡಿ, ಕುತ್ಕೊಂಡಿದ್ದಾರೆ ನಮ್ಮ ಟೈಲರ್ ಕಿಟ್ಟಪ್ಪಣ್ಣ. ಸ್ನೇಹಿತರೆಲ್ಲ ಗಮನಿಸ್ಬೋದು, ಇವರಿಗೆ ಇದು ನೋಡಿ, ಇದು ಈ ಥರ ಎಲ್ಲ ಕಿತ್ತೋಗಿದೆ. ಈಗ ಇವರು ತಿಂಗಳಿಗೆ 350 ರೂಪಾಯಿ ಬಾಡಿಗೆ ಕೊಡೋದು, ಆದ್ರೂ ಕೂಡ ಕರೆಂಟ್ ಸಹ ಇಲ್ಲ, ಎಲ್ಲ ಇದ್ದದ್ದೆಲ್ಲ ಕಿತ್ಕೊಂಡು ಹೋಗಿದಾರಂತೆ. ನೀವು ಗಮನಿಸ್ಬೋದು, ಫುಲ್ ಎಲ್ಲ ಮಾಡೆಲ್ಲ ಹೋಗಿದೆ. ಟರ್ಪಾಲ್ ಸೋರ್ತ್ ಅಂತ ಹೇಳ್ತಾರೆ ಅವರು, ಜೋರು ಮಳೆ ಬಂದರೆ ಒಳಗೆ ನೀರು ಬರುತ್ತೆ ಅಂತ ಹೇಳಿದ್ರು ಅವರು. ಗಮನಿಸ್ಬೋದು ನೋಡಿ, ಈಗ ಅವರು ಇದೇ ಮಲಗುವಂತ ಜಾಗ ನೋಡಿ. ಇದೆಲ್ಲ ಮಳೆಗೆ ಒಳಗಿಟ್ಟಿದ್ದು. ಮಳೆ ಬರ್ತಿತ್ತಾ ಮೊದಲು ಫಸ್ಟಿಗೆ, ಈಗಷ್ಟು ಟರ್ಪಲ್. ಅದೇ ನೋಡಿಸ್ತಾ ಇದ್ದಾರೆ. ಈಗ ಊಟ ರೆಡಿ ಮಾಡಿ ಇಟ್ಟಿದ್ದಾರೆ ಇವರು. ಪ್ರತಿದಿನ ಬಂದು ಹೋಗಿ, ಇವ್ರು ಹೇಳಿದ್ನಲ್ಲ, ಹೋಗಿ ಡೀಸೆಲ್ ತರ್ತಾರಂತೆ, ಇದರಲ್ಲಿ ಅಡುಗೆ, ಇದರಲ್ಲಿ ಎಂತ ಬೆಂಕಿ ಮಾಡಿಕೊಂಡು ಅಡುಗೆ ಮಾಡ್ಕೋತಾರಂತೆ. ಗಮನಿಸ್ಬೋದು ನೋಡಿ, ಇವ್ರದ್ದೆಲ್ಲ ಸಾಮಾನೆಲ್ಲ ಇದೆ. ಅದೇ ಸ್ನೇಹಿತರೆ, ನಾನು ಯಾಕೆ ಇವ್ರನ್ನ ಮಾತಾಡ್ಸಕ್ ಬಂದೆ ಅಂತ ಹೇಳಿದ್ರೆ, ನಾನು ತುಂಬಾ ಜನ ಈ ಥರ ನೋಡ್ತೀನಿ. ಅಂದ್ರೆ ಜೀವನದಲ್ಲಿ ಈ ಥರ ಎಲ್ಲ ಸಮಸ್ಯೆಗಳು ಬಂದಾಗ ನಾವು ಅವ್ರ ದುಡ್ಡು ಇಲ್ಲದೆ ಇರ್ಬೋದು, ಆದರೆ ಯಾವುದೇ ರೀತಿಯ ಧೃತಿಗೆಡದೆ ತಮ್ಮ ಒಂದು ದುಡಿಮೆನ ತಾವೇ ಮಾಡಿಕೊಂಡು ಒಂದು ಜೀವನದಲ್ಲಿ ಇರೋ ತನಕ ಚೆನ್ನಾಗಿರೋಣ ಅಂತ, ಸಾಧ್ಯವಾದಷ್ಟು ಚೆನ್ನಾಗಿರೋಣ ಅಂತ ಅನ್ಕೊಳ್ಳುವಂತ ತುಂಬಾ ಜನ ಇದ್ದಾರೆ. ಹಾಗಾಗಿ ಇವರು ಓದು ನಂಗೆ ಒಂಥರ ಇನ್ಸ್ಪಿರೇಷನ್ ಅನ್ನಿಸ್ತು, ಅದಕ್ಕೆ ಇವ್ರನ್ನ ಮಾತಾಡ್ಸಕ್ ಬಂದಿದ್ದೀನಿ. ನೀವು ಗಮನಿಸ್ಬೋದು, ನೀವೆಲ್ಲ ಕುಡಿಲಿಕ್ಕೆ ನೀರು, ಸ್ನಾನ ಮಾಡ್ಲಿಕ್ಕೆ ಎಲ್ಲ ಹೇಗೆ? ಕುಡಿಲಿಕ್ಕೆ ಅಲ್ಲಿಂದ ಎದುರಿಂದ ತರುದು, ಪಕ್ಕದ ಮನೆಯಲ್ಲಿ ಬಾವಿ ಉಂಟು, ನಳ್ಳುಂಟು, ಎಲ್ಲ ಉಂಟು ಅಲ್ಲಿ. ಅಲ್ಲೇ ಸ್ನಾನ ಮಾಡಿ ಅಲ್ಲ ಟಾಕಿ ಉಂಟು ಮೇಲೆ, ಫ್ಲಾಟ್ ಮೇಲೆ ಅಲ್ಲಿ. ಹೌದು, ಹೋದ ಒಂದು ತಿಂಗಳ ಹಿಂದೆ ತುಂಬಾ ಫುಲ್ ಬಿರುಗಾಳೆಲ್ಲ ಬಂದಿತ್ತು, ಅವತ್ತು ಮರ ಬಿದ್ದೆಲ್ಲ ಆಗಿತ್ತಲ್ಲ, ಅವಾಗ ಏನಾಗಿತ್ತು ಇಲ್ಲಿ? ಇಲ್ಲಿ ಏನಂದ್ರೆ ಹಾಕ್ಲಿಲ್ಲ, ಒಂದು ಟರ್ಪಲ್ ನೀಲಿದ್ ಹಾಕ್ಲಿಲ್ಲ, ಬಿಳಿ ಇದಿತ್ತು, ಅದರಲ್ಲಿ ಪುರ ನೀರು ಒಳಗೆ ಸಾಕಾಗುದಿಲ್ಲ. ತುಂಬಾ ನಿಮ್ಗೆ ಮಳೆಗಾಲ ಅಂತೂ ನಿಮ್ಗೆ ಹಿಂಸೆ ಅಲ್ವಾ? ಮಳೆಗಾಲ ನಾನು ಇದೊಂಚೂರು ದಾಟ್ಲಿ ಅಂತ ಈಗ ಮತ್ತೆ ಸರಿ ಮಾಡ್ಕೊಳ್ತೆ, ರೀಪ್ ಎಲ್ಲ ತಂದು. ಅದೇ ನಿಮ್ಗೆ ಈ ತರ ಯಾರಾದ್ರೂ ಸಹಾಯ ಸಾಚಿದ್ರೆ ಸ್ವಲ್ಪ ನಿಮ್ಗೆ ಇರೋದೆಲ್ಲ ಸ್ವಲ್ಪ ಅಚ್ಚುಕಟ್ಟಾಗಿ ಅರೇಂಜ್ ಮಾಡಿ ಏನೋ ಮಾಡ್ಕೋಬಹುದಲ್ಲ. ಸಹಾಯ ಅಂದ್ರೆ ಇಲ್ಲಿ ಯಾರು ಕೊಡ್ತಾರೆ ಸಹಾಯ? ನಾವು ಕೇಳುದಿಲ್ಲ ಅಷ್ಟೇ. ಅದೇ ಕೇಳಿದ್ರು ಕೊಡ್ತಾರೆ. ಅದೇ ನಾವು ಕೇಳುದಿಲ್ಲ. ಅದ್ರ ನೀವು ಸ್ವಾಭಿಮಾನಿಯಾಗಿ ಕೇಳಕ್ಕೆ ನಿಮ್ಗೆ ಇಷ್ಟ ಇಲ್ಲ? ಕೇಳಲಿಕ್ಕೆ ಇಷ್ಟ ಇಲ್ಲ. ತುಂಬಾ ಜನ ಈ ತರ ನಾನು ಮಾತಾಡ್ತೀನಿ, ಅವ್ರಿಗೆ ಸಹ ಭಂಗ ಇರ್ತದೆ, ದುಡ್ಡು ಕೇಳಿದ್ರೆ ಸರಿಯಲ್ಲ. ಸರಿ ನಿಜ. ಹೌದು, ಅದು ನಾವು ಮೊದಲು ನೋಡ್ಕೊಳ್ಬೇಕು. ಹೌದಲ್ಲ? ಹೌದು, ಅವರಿಗೆ ಖರ್ಚ ಕಂಡಪಟ್ಟ ಇರ್ತದೆ, ದಿವಸ ಇಡೀ ಖರ್ಚು ಇಲ್ಲಿ ಎಷ್ಟಾಗ್ತದೆ. ನನ್ಗೆ ಒಬ್ನಿಗೆ ಇಲ್ಲಿ 100-150 ರೂಪಾಯಿ ಖರ್ಚ ಬೇಕು, ಸಾಕಾಗುದಿಲ್ಲ. ಅಷ್ಟು ಖರ್ಚ ಉಂಟು ನೋಡಿ ಒಬ್ರಿಗೆ. ಈಗ ನೀವು ಊಟ ಹೇಗೆ ಒಂದೇ ಸರಿ ಮಾಡ್ಕೊಂಡು 3 ಹೊತ್ತು ಊಟ ಮಾಡ್ತಿರೋ ಅಥವಾ ಹೇಗೆ? ಇಲ್ಲ, ನಾನು 1 ಹೊತ್ತು ಮಾಡಿದ್ರೆ 2 ಟೈಮ್ ತೆಗಿತೆ. ಬೆಳಿಗ್ಗೆ ಚಾ ತಿಂಡಿ ಬೇರೆ, ಅದು ಬೇರೆ ಮಾಡ್ಬೇಕು, ಅದು ಇಸ್ಕೊ ಸೇರುವುದಿಲ್ಲ ಒಟ್ಟಿಗೆ. ಖಾಲಿ ಒಂದು ಅನ್ನ ಮಾಡುದು, ಮತ್ತೊಂದು ಚೂರು ಬೆಳೆ ಸಾರು ಅಷ್ಟೇ
ಅಷ್ಟೇ, ಬೇರೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ನಮ್ಮ ಅದೇ ಖರ್ಚು ಮಾಡುದಿಲ್ಲ. ಖರ್ಚು ಕಂಡಪಟ್ಟೆ, ಟೈಮು ವೇಸ್ಟ್ ಅದು, ಬೇರೆ ಎಲ್ಲ ಮಾಡ್ಲಿಕ್ಕೆ. ಇದೊಂಚೂರು ಮಾಡಿ 2 ದಿವಸ ಸಾರು ಹೇಗಿಟ್ರು ಹಾಳಾಗೋದಿಲ್ಲ ನಾವು ಮಾಡಿದ ಸಾರು. ಬೇರೆ ಎಲ್ಲ ಮಾಡಿದ್ರೆ ನಾವು ಇವತ್ತು ಮಧ್ಯಾಹ್ನ ಮಾಡಿ ಸಾಯಂಕಾಲ ಗುಳುಮ ಆಗ್ತದೆ. ನಮ್ದು 2 ದಿವಸ ಕಂಡಾಗ ಹಾಗೆ ಇರ್ತದೆ ಸಾರು. ಎಷ್ಟು ಒರಿಜಿನಲ್ ಸಾರು ಮಾಡ್ತೇವೆ ನಾವು. ನೀವು ಮದುವೆ ಏನಾಗ್ಲಿಲ್ಲ? ಇಲ್ಲ ಇಲ್ಲ ಇಲ್ಲ. ಅಂದ್ರೆ ನೀವು ಮದುವೆ ಆಗ್ಲಿಕ್ಕೆ ಮನ್ಸಿರ್ಲಿಲ್ಲ ಅಥವಾ ನಿಮ್ಗೆ ಆಗ್ಲಿಲ್ಲ? ಮದುವೆ ಆಗ್ಲಿಕ್ಕೆ ಬೇಕಾಗಿರೋ ಐಟಮ್ಗಳ ಇದು ಬಿಸಿಲಿಗೆ ಇಟ್ಟಿದ್ದು ನಾನು, ಬಿಸಿಲು ಮಳೆಗೆ. ಓ, ಇದೆಲ್ಲ ಒಳಗಿತ್ತ? ಇಲ್ಲ ಇಲ್ಲ, ಅಲ್ಲೇ ಇಟ್ಟಿದೆ, ಬಿಸಿಲಿಗೆ ಇಟ್ಟಿದ್ದು. ಇದು ಮಳೆ ಬರ್ತದೆ, ಸೇರ್ ಬಿಸ್ತದೆ, ಹಲ್ಗೆ ಹೋಗಿದ್ದು ಆಗಿ ಹಲ್ಗೆ ಹೋದ್ ನಾನು. ಓ, ಹಾಗೆ ಹಾಗೆ ಜೋರ್ ಗಾಳಿ ಬರ್ಬೇಕಾದ್ರೆ ಒಳಗೆ ಬಂದ ಅದಕ್ಕೆ ಬಡಿಯುತ್ತೆ. ಒಳಗೆ ಬಿಸಿಲು ಒಳಗೆ ಇದು ಪ್ಲೈವುಡ್ ಅಲ್ಲ, ಎಲ್ಲ ನೀರು ಬಿದ್ದುತ್ತೆ ಪೂರ. ಇದು ನೀರು ಮತ್ತೆ ಬಿಸಿಲು, ಹಾಗಾಗಿ ಹಾಳಾದ್ದಿದ್ದೆಲ್ಲ. ಬೆಳಿಗ್ಗೆ ಸಂಜೆ ತನಕ ಇಲ್ಲೇ ಕೆಲಸ ಮಾಡ್ತಾ ಇರ್ತೀರಾ? ಬೆಳಿಗ್ಗೆಯಿಂದ ಕೆಲಸ ಮಾಡ್ತೇಪ್ಪ, ಸಾಯಂಕಾಲದವರೆಗೆ ಕೆಲಸ ಮಾಡ್ತೇವೆ. 4 ಗಂಟೆ ಹೆಚ್ಚಂದ್ರೆ 4 ಗಂಟೆ ಬಂದ್ ಮಾಡಿ ಬಿಡ್ತೆ. ಕೆಲಸ ಮಾಡಿ ಮಾಡಿ ಸಾಕಾಗ್ತದೆ. ಹೋಗಿ ಡೀಸೆಲ್ ತರಬೇಕು ಮತ್ತೆ ಹೋಗಿ ನಮ್ದು ಚೂರು. ಹೌದು, ಸಾರ್ ಇದನ್ನ. ಹೌದು. ಸೈಕಲ್ ಏನಾದ್ರು ಇದೆಯಾ ನಿಮ್ಮ ಹತ್ರ? ನಡ್ಕೊಂಡೆ ಹೋಗ್ತೀರಾ ಹೇಗೆ? ಹೆಬ್ರಿಗೆ ಎಲ್ಲ ಇದ್ದಿದೆ, ಎಲ್ಲ ಒಂದು ಬೈಕ್ ಇಟ್ಟು ಈಗ ಕೊಟ್ಟಿದ್ದು ಬೇಡ, ಯಾರು ಗುಜರಿಯವ್ರು ಇಟ್ಕೊಂಡೋದು ಬೈಕ್ ಇತ್ತು, ಸ್ಕೂಟಿ. ಸೈಕಲ್ ಎಲ್ಲ ಚಿಕ್ಕದಿಂದ ನಡೆಸಿದ್ದು, ಈಗ ನಡೆಸೋದಿಲ್ಲ ನಾವು. ನಡೆಯುವ ಸೈಕಲ್ ಬೇಡ ಹೇಳಿ ಅದ್ರಲ್ಲಿ ಆಗುದಿಲ್ಲ. ಶಾಲೆ ಇಲ್ಲೇ ಹೊತ್ತು ಬಂಡಿ ಮಾಡೋದಲ್ಲಿ 5ನೇ ಕ್ಲಾಸ್ ವರೆಗೆ ಅಲ್ಲಿ ಇದ್ದಿದೆ. 5ನೇ ಕ್ಲಾಸ್ ಅಷ್ಟವರೆಗೆ ಹೋಗಿದೆ. 5ನೇ ಕ್ಲಾಸ್ ತನಕ ಹೋಗಿದ್ದೀರಿ ನೀವು? ಇಲ್ಲಿ ಅಲ್ಲಿ ಈಗ ಶಾಲೆ ಉಂಟಲ್ಲ, ಅಲ್ಲಿ ಕೆಳಗೆ ಒಂದು ಶಾಲೆ ಇತ್ತು. ಯಾರು ಪ್ರೈವೇಟ್ ಜಾಗ ಅವ್ರದ ಅಂತ ಬಿಲ್ಡಿಂಗ್ ಅದು. ಬಟ್ ನೀವು ಈ ತರ ಇದು ಟೈಲರಿಂಗ್ ಬಿಟ್ಟು ಬೇರೆ ಏನಾದ್ರು ಕೆಲಸ ಮಾಡ್ತೀರಾ? ಇಲ್ಲ ಇಲ್ಲ, ಬೇರೆ ಅಂದ್ರೆ ಯಾರು ಈಗ ಮಾತ್ರ ಒಂಚೂರು ಯಾರು ಹೇಳಿ ಬಾಡಿ ಕೊಡ್ತಾರೆ. ಮೊದಲು ಮಾಡ್ತಿರ್ಲಿ, ಯಾರು ಹೇಳ್ತಾರಲ್ಲ ಒಂಚೂರು ಅದು ಮಾಡಿ ಇದು ಮಾಡಿ ಮನೆ ಹತ್ರ ಬಂದು ಮಾಡಿ ಹಾಗಾಗಿ ಹೋಗ್ತೇವೆ. ಅಂದ್ರೆ ಅವರು ಇಲ್ಲಿ ಯಾರು ಇರುವುದಿಲ್ಲ, ಇಲ್ಲಿ ಬೇರೆ ಯಾರು ಇಲ್ಲ ಅಲ್ಲಿ. ಅಂದ್ರೆ ಈಗಂತೂ ಕೆಲಸ ಮಾಡೋಕೆ ನಿಮ್ಗೆ ಶಕ್ತಿ ಇಲ್ಲ ಸ್ವಲ್ಪ? ಇಲ್ಲಪ್ಪ, ಅದೇನಿಲ್ಲ, ಕೆಲಸ ಫುಲ್ ಮಾಡ್ತೆ. ಎಷ್ಟು ಇದ್ದು ಕೆಲಸ ಬಿಡುದಿಲ್ಲ, ಮಾಡ್ತೀರಾ? ಮಾಡ್ತೆ. ಬಟ್ ಇದನ್ನ ರೆಗ್ಯುಲರ್ ಆಗಿ ಮಾಡ್ತಾ ಇದೀರಿ? ಹೌದೌದು. ಇದು ನಮ್ದು ಕಾಯಂ ಬೇಕೇ ಅಲ್ಲ. ಅದೇ ಜೀವನೋಪಾಯಕ್ಕೆ ಒಂದು ಬೇಕಲ್ಲ. ಹೌದು, ಅಂದ್ರೆ ಗಿರಾಕಿ ಹೇಳಿದಾಗ ಮಾಡಿ ಕೊಡ್ಬೇಕಾಗ್ತದೆ. ಅವರಿಗೆ ಸಹ ಅರ್ಜೆಂಟ್ ಇರ್ತದೆ. ಮುಖ್ಯ ಅಂದ್ರೆ ಅವರಿಗೆ ಅರ್ಜೆಂಟ್ ಇರ್ತದೆ. ಅಡುಗೆ ಮಾಡೋ ಪದಾರ್ಥಗಳ? ಇಲ್ಲ ಇಲ್ಲ, ಏನಿಲ್ಲ, ಅದು ಪೂರ ಅಷ್ಟೇ, ಒಂದೊಂದೇ ಇರುವುದು ಅಷ್ಟೇ. ಉಪ್ಪು ಮೇನ್ ಆಗಿ ಉಪ್ಪು ಇದೆ, ಖಾರ ಉಪ್ಪು ಉಂಟು ಅಲ್ಲಿ ನೋಡಿ ಡಬ್ಬದಲ್ಲಿ ಇಟ್ಟಿದ್ದು. ಬೇರೆ ಏನಿಲ್ಲ. ಅಂದ್ರೆ ನಮ್ಗೆ ಚೂರು ಬೇಕಾಗ್ತದಲ್ಲ, ಅದು ನಾವು ಮಾಡ್ತಿರ್ಲಿಲ್ಲ ಇತ್ತು. ಈಗ ಅಂದ್ರೆ ಈ ಗಡ್ಬಿಡಿಯಲ್ಲಿ ಎಂತ ಮಾಡಿ ಹೊರಗೆ ಹೋಗ್ಲಿ ಟೈಮ್ ಸುಮಾರು ಹೋಗ್ತದೆ. 1-2 ಗಂಟೆ ಟೈಮ್ ಅಷ್ಟೇ. ಅದಕ್ಕೆ ಹೋಟ್ಲಿಗೆ ಹೋಗಿ ತಿನ್ಲಿ ಅಂದ್ರೆ. ಇದಕ್ಕೆ ಬೀಗ ಇದೆಯಾ? ಇದು ಶಟರ್ಗೆ ಬೀಗ ಇದೆಯಾ? ಬೀಗ ಉಂಟು. ಇದೆಯಾ? ಅಲ್ಲಿ ಒಂದು ಚಾ ತಿಂಡಿ ಕೊಡ್ತಾರೆ, ಚಾ ತಿಂಡಿ ಕೊಡ್ತಾರೆ ಬೆಳಿಗ್ಗೆ ಮಾತ್ರ. ಅಲ್ಲಿ ಅವರು ಹೆಚ್ಚಾಗಿ ಕೊಡ್ತಾರೆ. ಅಂದ್ರೆ ಅಕ್ಕಪಕ್ಕದ್ರಲ್ಲಿ ಹೆಲ್ಪ್ ಮಾಡ್ತಾರೆ ನಿಮಗೆ? ಗಡ್ಬಿಡಿ ನಾವಾಗಿ ಕೇಳುದಿಲ್ಲ ಮಾತ್ರ, ಕೊಡಿ ಚಾ ಕೊಡಿ ಅದೇನಿಲ್ಲ. ಪಂಚಾಯತ್ ಅವರು ನಿಮ್ಗೆ ಇದೊಂಥರ ಹೆಲ್ಪ್ ಮಾಡಿದ್ದಾರೆ, ಸ್ವಲ್ಪ ಇದಾದ್ರೂ ಕೊಟ್ಟಲ್ಲ? ಹೌದೌದು. ನೀವು ಊಟ ಮಾಡಿದ್ರ? ನಾವು ಊಟ ಅಂದ್ರೆ ಅಲ್ಲಿ ಹೋದೆ ಅಲ್ಲ, ಅಲ್ಲಿ ಪರವಾಗಿಲ್ಲ, ಮೊಟ್ಟೆ ಮಾಡಿ ನಮ್ಗೇನು ತೊಂದ್ರೆ ಇಲ್ಲ. ನೋಡಿ ಈಗ ಒಂದು ಬೋಗಡೆ ಅನ್ನ ಮಾಡಿ ಈಗ. ಹೌದು, ನೋಡಿ ಅನ್ನ ಬೆಟ್ಟಿಗೆ ಅನ್ನ ಇದೆ. ಏನ್ ಸಾಂಬಾರ್ ಏನ್ ಮಾಡಿದಿರಿ? ಸಾಂಬಾರು ಉಂಟು, ಒಂದು ಸೊಳೆ ಸಾರು ಉಂಟು ಅಲ್ಲಿ, ಇನ್ನೊಂದು ಪಪ್ಪಾಯಿ ಸಾರು ಉಂಟು ಒಯ್ಲಿ. ಅದೆಲ್ಲ 1 ದಿವಸ ಆಯ್ತು ಮೊನ್ನೆ ಮಾಡಿ. ನಿನ್ನೆಲ್ಲ ಹೌದು ನಿನ್ನೆ ಮಾಡಿದ್ದೀನಿ. ಉಳಿದದೆಲ್ಲ ಸಂಜೆ ನೋಡಿ. ಈ ಕಲರ್ ಸಾರ್ ನಮ್ದು ನೋಡಿ, ಹೀಗೆ ಬೇಕು ನಮಗೆ. ಕೆಂಪು ಏನಾಗುದಿಲ್ಲ, ಬಿಳಿ ಬೇಕು ನೋಡಿ ಹೀಗೆ. ಅದಕ್ಕೆ ನೀವು ಮಾಡಿಗೆ ನೀವು ಮಾಡ್ಕೊತೀರಿ? ನಾವೇ ಮಾಡಿಗೆ ಬೇಕು ನಮ್ಗೆ. ಅದೇ ಸಂಜೆ ಉಪ್ಪು ಕಮ್ಮಿ, ಎಲ್ಲ ಕಮ್ಮಿ, ಮೆಣಸಿನ ಚೂರು ಬಿಲ್ಕುಲ್ ಇಲ್ಲ. ಒಂದು ಸಾರು ಮಾಡಿದ್ರೆ 2 ಕಾಯಿ ಮೆಣಸು ಹಾಕುದು ನಾನು ಅಷ್ಟೇ. ಇಡೀ ಊರು ತುಂಬಾ ಹೋಗ್ತದೆ ಖಾರ. ಅದೇ ಉಳಿದದನ್ನ ಸಂಜೆಗ ರಾತ್ರಿ ಬೇಕಾಗ್ತದಲ್ಲ. ನೋಡಿ ಇದು ರಾತ್ರಿಗೆ ಈಗ ಮಾಡಿದ್ದದು. ಇದು ಈಗ
ನೋಡಿ ಸ್ನೇಹಿತರೆ, ತುಂಬ ಇಕ್ಕಟ್ಟಾಗಿರೋ ಜಾಗ, ಮಲಗಕ್ಕೆ ನೋಡಿ ಇಲ್ಲಿ ಇಷ್ಟೇ ಇದೊಂದು ಈ ಹಾ ಅಂದ್ರೆ ಅದೇ ನೋಡಿ ಜಾಗ ಇಲ್ಲೇ ಮಲಗಬೇಕು, ಇಲ್ಲೇ ಊಟ ಮಾಡಬೇಕು, ಇಲ್ಲೇ ಕೆಲಸ ಮಾಡಬೇಕು. ಅಂದ್ರೆ ಇವ್ರಿಗೆ ಸ್ವಲ್ಪ ಏನಾದರೂ ಹೆಲ್ಪ್ ಸಿಕ್ಕಿದ್ರೆ ಸ್ವಲ್ಪ ಇವರು ಇದನ್ನೆಲ್ಲ ಅಚ್ಚುಕಟ್ಟಾಗಿ ಇದನ್ನ ನಿಭಾಯಿಸಬಹುದು ಅಂತ ನನಗೆ ಅನಿಸಿಕೆ. ನಾನು ನಿಮಗೆ ಇವರಿಗೆ ಸಂಬಂಧಪಟ್ಟ ಎಲ್ಲ ಒಂದು ಮಾಹಿತಿಗಳನ್ನು ಇದರಲ್ಲಿ ಹಾಕ್ತೀನಿ, ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ತಮ್ಮನೇಲೆಲ್ಲ ಹಾಕ್ತೀನಿ ಡೀಟೇಲ್ಸ್ ಇವ್ರಿಗೆ ಸಂಬಂಧಪಟ್ಟಿರೋದೆಲ್ಲ. ನೀವು ಹೆಲ್ಪ್ ಮಾಡ್ಲಿಕ್ಕೆ ಇಚ್ಛೆ ಇರೋರಲ್ಲ ನೀವು ಹೆಲ್ಪ್ ಮಾಡ್ಬೋದು. ಆಯ್ತಾ ಊಟ? ನೋಡಿ ಇದು ಮೇನ್ ಹೈವೇ NH, ಹೆಬ್ರಿ ಟು ಆಗುಂಬೆ ಹೋಗಿರೋ NH ಇದು. ಕಿಟ್ಟಪ್ಪನ ಒಳಗಿದ್ದಾರೆ. ಈಗ ಅನ್ಸ್ಬೋದಿಲ್ಲ ನೋಡಿ, ಎಲ್ಲ ಕಿತ್ತೋಗಿದೆ. ಎಲ್ಲ ಇವರ ಸಾಮಾನುಗಳೆಲ್ಲ ಇವರು ಬಿಸಿಲಿಗೆ ಸ್ವಲ್ಪ ಇಡುವಂತ ಇಟ್ಟಿದ್ದಾರೆ ಅಂತ, ಮಳೆ ಬಂದೆಲ್ಲ ಒದ್ದಾಗಿದೆ ಗಮನಿಸ್ಬೋದು. ಸೊ ನಿಮ್ಮ ಜೊತೆ ಮಾತಾಡಿದ್ದು ನಮಗೆ ತುಂಬ ಸಂತೋಷ ಆಯಿತು. ಅಂದರೆ ನೀವು ತುಂಬ ನಮಗೆ ಏನಂದರೆ ತುಂಬ ಜನರಿಗೆ ನೀವು ಒಂಥರ ಇನ್ಸ್ಪಿರೇಷನ್ ಥರ. ಹಾಗಾಗಿ ನಿಮ್ಮ ಮಾಹಿತಿನೆಲ್ಲ ನಾನು ಇದು ವಿಡಿಯೋದಲ್ಲಿ ಹಾಕ್ತೇನೆ. ನಿಮಗೆ ಸಂಬಂಧಪಟ್ಟವರು ಅಥವಾ ಯಾರಾದರೂ ಊರಿನ ಜನರು ಈ ವಿಡಿಯೋ ನೋಡಿದವರು ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಸೊ ನಿಮ್ಮ ಮಾತಾಡಿದ್ದು ಒಳ್ಳೆ ತುಂಬ ಖುಷಿ ಆಯಿತು. ಬರ್ತೇವೆ. ಸರಿ, ಆಯ್ತಾಯ್ತು. ಸರಿ.